ಸರ್ ನಿಮಗೆ ವೆಜ್ಜಲ್ಲಿ ಏನು ತುಂಬ ಇಷ್ಟ ಆಗುತ್ತೆ? ಅಂದರೆ ಮನೇಲಿ ಅಮ್ಮ ಉಪ್ಸಾರು ಮುದ್ದೆ ಮಾಡಿಕೊಡ್ತಾರೆ. ವೆಜ್ಜಲ್ಲಿ ಕಡಲೆಕಾಳು ಸಾಂಬಾರು ಮಾಡ್ತಾರೆ ನಮ್ಮ ಮನೇಲಿ, ನಮ್ಮಮ್ಮ. ಅದು ಸಖತ್. ನಮ್ಮ ಮನೇಲಿ ನಮ್ಮಮ್ಮ ಕಡಲೆಕಾಳು ಸಾಂಬಾರು ಮಾಡ್ತಾರೆ ಊರಿಗೆ ಹೋದಾಗ. ಅದು ಸಖತ್ ಇಷ್ಟ ನನಗೆ. ಬೇರೆ ಕೇಳ್ಕೊಬ ನಾರ್ಮಲ್ ಆಗಿ ಈ ಥರ ಹೋಟೆಲ್ಗಳಿಗೆಲ್ಲ ಬಂದಾಗ ಫಸ್ಟ್ ಏನು ಆರ್ಡರ್ ಮಾಡ್ತೀರಾ ಸರ್? ಫಸ್ಟು ನಾನ್ ವೆಜ್ ಹೋಗೋದೇ ನಾನ್ ವೆಜ್. ಮಿಲ್ಟ್ರಿ ಹೋಟ್ಲಿಗೆ ಜಾಸ್ತಿ ಮಿಲ್ಟ್ರಿ ಹೋಟ್ಲು ಊಟ ಆ ಥರ ಹೋಗೋದು. ಇದು ವೆಜ್ ಹೋಟ್ಲಿಗೆ ಬಂದರೆ ನಾನು ಈ ಪರೋಟ, ಮುದ್ದೆ, ಈ ಥರ ಹೋಟ್ಲಿಗೆ ಬಂದರೆ ಪರೋಟ ಇದು ಮಾಡ್ತೀನಿ. ಮುದ್ದೆ ಸಿಕ್ಕರೆ ಫಸ್ಟು ಮುದ್ದೆ, ಈ ಕಾಳು ಸಾರು ಬರ್ತದೆ, ಮುದ್ದೆ ಕಾಳು ಸಾರು, ಕಾಳು ಪಲ್ಯ, ಅದನ್ನು ಆರ್ಡ್ರ್ ಮಾಡ್ತೀನಿ. ಸರ್, ಈ ಥರ ಐಫೈ ರೆಸ್ಟೋರೆಂಟ್ಗಳಿಗೆ ಇಲ್ಲಿ ಹೋಗಿದ್ದುಂಟಾ ಅಥವಾ ಆಫ್ಟರ್ ಬಿಗ್ ಬಾಸು ಅಥವಾ ಒಂದು ನೇಮು ಫೇಮು ಬಂದ ಮೇಲೆ ಈ ಥರ ರೆಸ್ಟೋರೆಂಟ್ಗಳಿಗೆ ಹೋಗಿ ತಿನ್ನೋದು ಜಾಸ್ತಿ ಆಗಿದೆಯಾ? ಇಲ್ಲ ಮೇಡಮ್, ತುಂಬ ಕಮ್ಮಿ. ಅದೇ ಹಿಂಗೆ ಯಾರಾದರೂ ಸ್ನೇಹಿತರು ಕರೆದ್ರೆ, ಸ್ನೇಹಿತರೆಲ್ಲ ಸಿಗಬೇಕು ಅಂದರೆ ಹೋಗ್ತೀನಿ. ನನಗೆ ತುಂಬ ಇಷ್ಟ ಈ ನಾಟಿ ಸ್ಟೈಲ್, ತುಂಬ ಇಷ್ಟ. ಇದು ನನಗೆ ಏನಕ್ಕೆ ಇಷ್ಟ ಆಯಿತು ಅಂದರೆ ನಾನು ವೆಜ್ಜು ತುಂಬ ಕಮ್ಮಿ ಅಲ್ಲ ತಿಂದು. ಇಲ್ಲಿ ಅದ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ. ಅದು ಏನೋ ಉಂಡೆ, ಇದ್ರ ಬಾಳೆ ಹೂವಲ್ಲಿ ಉಂಡೆ ಏನೋ ಮಾಡಿಕೊಟ್ರು. ಆಮೇಲೆ ವೆಜ್ ಹೆಸರು ಬರ್ತಾ ಇಲ್ಲ, ನಾನ್ ವೆಜ್ ಹೆಸರುಗಳನ್ನ ಹೇಳೋದಾದ್ರೆ ಏನು ಇಷ್ಟ ಆಗುತ್ತೆ ನಾನ್ ವೆಜ್ಜಲ್ಲಿ? ನಾನ್ ವೆಜ್ಜಲ್ಲ, ಅದು ಮಟನ್ ಬಿರಿಯಾನಿ, ಮಟನ್ನು, ಚಿಕನ್, ನಾಟಿ ಕೋಳಿ, ನಲ್ಲಿ ಮುಳೆ. ಸರ್, ಎಷ್ಟು ಬಿಸಿ ಇದ್ದೀರಿ? ಏನು ನಡೀತಾ ಇದೆ? ಸಿನಿಮಾ ಎಲ್ಲಿವರೆಗೂ ಬಂತು? ಸಿನಿಮಾ ಫಸ್ಟ್ ಶೆಡ್ಯೂಲ್ ಆಯಿತು ಮೇಡಮ್. ಒಂದು 20 ದಿನ ಮುಗೀತು. ಇನ್ನೊಂದು 30 ದಿನ ಐತೆ. ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕಿಂದ ಸ್ಟಾರ್ಟ್. ಅದಾದರೆ ಮುಗೀತು ಸಿನಿಮಾ. ಫಾಸ್ಟಾಗಿ ಆಗ್ತಾ ಇದೆ. ಹೀರೋಯಿನ್ನು ಫೈನಲೈಸ್ ಆಯಿತು ಮೇಡಮ್. ಯಾವಾಗ ಅನೌನ್ಸ್ಮೆಂಟ್ ಮಾಡ್ಬೋದು? ಅನೌನ್ಸ್ಮೆಂಟ್ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತು ಅನ್ಸುತ್ತೆ. ಮಂಗಳೂರವರು. ಯಾರು ಸರ್? ನಮ್ಗೆ ಗೊತ್ತಿಲ್ಲ. ಮಂಗಳೂರವ್ರು ಹೀರೋಯಿನ್ ಅಲ್ಲ, ನಮಗೆ ಗೊತ್ತಿಲ್ಲ ಹೀರೋಯಿನ್ ಯಾರು ಅಂತ. ಅದು ಇಷ್ಟರಲ್ಲಿ ಅನೌನ್ಸ್ ಮಾಡಿ. ಸರ್, ಯಾವುದೋ ಒಂದು ಶೂಟಿಂಗ್ದು ವಿಡಿಯೋ ವೈರಲ್ ಆಗಿತ್ತು, ಅದರಲ್ಲಿ ಕಾವ್ಯ ಕೂಡ ಇದ್ದಾರೆ, ನೋಡಿದ್ವಿ ನಾವು. ಶೂಟಿಂಗ್ ವಿಡಿಯೋನ? ಹೌದು. ಶೂಟಿಂಗಲ್ಲಿ ಕಾವ್ಯ ಮೇಡಮ್ ಇದ್ದಾರೆ. ಹೌದು. ಸುಮ್ಮನಿರಿ. ಇಲ್ಲ, ಸುಳ್ಳು ಹೇಳಿ. ಇಲ್ಲ, ಸತ್ಯವಾಗಲಿಲ್ಲ. ನನಗಿದ್ರೆ ತೋರಿಸಿ, ನಾನೇ ನೋಡ್ತೀನಿ. ಇಲ್ಲ, ವೈರಲ್ ಆಗಿದೆ ವಿಡಿಯೋ. ನಿಜವಾದ ಕಾವ್ಯ ಅವ್ರ ಸಿನಿಮಾದಲ್ಲಿ ಪಡಾರಲ್ಲಿ ಇದ್ದಾರಾ ಹೇಗೆ? ಅದು ಇನ್ನೂ ಇಲ್ಲ, ಅವ್ರು ಆಲ್ಮೋಸ್ಟ್ ಇಲ್ಲ. ಅದೇ ಹೇಳಿದ್ನಲ್ಲ, ಮಂಗಳೂರವರು. ಸರ್, ಪಡಾರ್ ಆದಮೇಲೆ ಯಾವ ಸಿನಿಮಾ ಯಾವ್ದಾರು ಸೈನ್ ಮಾಡಿದ್ದೀರಾ ಬೇರೆ ಸಿನಿಮಾ? ಈಗ ಒಂದಷ್ಟು ಮಾತುಕತೆ ನಡೀತಾವೆ. ಅದೇ ಈಗ ಮುಗಿದ ಮೇಲೆ ಇದು ಮಾಡೋಣ ಅಂತ, ಯಾವ್ದು ಮಾಡೋದು ಏನು ಅಂತ. ಓಕೆ ಸರ್, ಬಿಗ್ ಬಾಸ್ದು ಅಗ್ನಿ ಪರೀಕ್ಷೆ ನೋಡ್ತಾ ಇದ್ದೀರಾ ವಿಡಿಯೋ? ನೀವು ಅಗ್ನಿ ಪರೀಕ್ಷೆ ವಿಡಿಯೋಸ್ ನೀವು ನೋಡ್ತಾ ಇದ್ದೀರಾ? ಇದರಲ್ಲಿ ಮೊಬೈಲಲ್ಲಿ ಯಾರು ಹೋಗ್ಬೋದು ಒಳಗಡೆ ಅನಿಸುತ್ತೆ? ಅದು ಈಗ ಹೇಳೋಕ್ಕಾಗಲ್ಲ ನಿಮಗೆ. ನಿಮ್ಮ ಲಾಸ್ಟ್ ಎಂಡಿಂಗ್ವರೆಗೂ ಅದನ್ನು ಹೇಳೋಕ್ಕೆ ಆಗಲ್ಲ. ನಿಮ್ಗೆ ಯಾರು ಹೋಗ್ತಾರೆ, ಯಾರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹೋದ್ಮೇಲೆ ಗೊತ್ತಾಗುತ್ತೆ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಡಿಸ್ಕಸ್ ಆಗ್ತಾ ಇದೆ. ಗಿಲ್ಲಿ ನಟ ಅವರು ಅಲ್ಲಿ ಜಡ್ಜ್ ಆಗಿ ಬರಬೇಕಾಗಿ. ಅದೇ ಈಗ ಅದು ಎಲ್ಲ ಶೋನು ಎಲ್ರಿಗೂ ಆಗಲ್ಲ ನೋಡಿ. ಈಗ ನಮಗೆ ಅಂತ ಒಂದಷ್ಟು ಶೋ ಇರ್ತವೆ, ನಮಗೆ ಅಂತ ಒಂದು ಶೋ. ಈಗ ಎಲ್ಲ ಶೋ, ಈಗ ನಾನು ಹೋಗಿ ಸಿಂಗಿಂಗ್ ಶೋ ಮಾಡೋಕ್ಕಾಗೋದು ಹಂಗೆ. ಯಾವ ಶೋ ಮಾಡಬೇಕು ಹಂಗೆ. ಆ ಶೋನ ಅವ್ರು ಮಾಡಿದ್ರೆ ಚೆಂದ. ಸರ್, ಬರೋ ವಾರ ಟಾಕ್ಸಿಕ್ ಕೂಡ ರಿಲೀಸ್ ಆಗ್ತದೆ. ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ? ನಾನು ಟ್ರೈಲರ್ನೇ ಒಂದು 20 ಸಲ ನೋಡ್ಬಿಟ್ಟೆ. ನಾನು ಬಂದಮೇಲೆ ನಾನು ಫಸ್ಟ್ ಶೋ ಹೋಗ್ತೀನಿ ಸಿನಿಮಾಕ್ಕೆ. ಯಶ್ ಅವ್ರನ್ನ ಭೇಟಿ ಏನಾದರೂ ಮಾಡಿದ್ರೆ ನೀವು? ಇಲ್ಲ, ನಿಮ್ಮ ಸಿನಿಮಾ ಎಲ್ಲ ರಿಲೀಸ್ ಆಗಿ ಅವರು ಫ್ರೀ ಆದಮೇಲೆ ಹೋಗಿ ಮಾಡೋಣ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.